ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಒಕ್ಕಲಿಗರೇ ಉದ್ಯೋಗ ನೀಡುವ ಉದ್ಯಮಿಗಳಾಗಿ ಎಂದು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಒಕ್ಕಲಿಗರ ಕೃಷಿಗೆ ಸೀಮಿತವಾಗದೆ ಬದಲಾಗುತ್ತಿರುವ ಸ್ಥಾನಮಾನಕ್ಕೆ ತಕ್ಕಂತೆ ಬದುಕನ್ನು ಕೂಡ ಬದಲಾಯಿಸಿಕೊಳ್ಳಬೇಕು ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದನಾಥ ಮಹಾಸ್ವಾಮೀಜಿ, ಮಾಜಿ ಶಾಸಕ KP ಬಚ್ಚೇಗೌಡ, SJCIT ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ GT ರಾಜು, ರಿಜಿಸ್ಟ್ರಾರ್ J ಸುರೇಶ್, ಒಕ್ಕಲಿಗ ಮುಖಂಡರಾದ R ಆಂಜನೇಯ ರೆಡ್ಡಿ, ಚಿಕ್ಕಗರಿಗರೆಡ್ಡಿ, ಸಂದೀಪ ರೆಡ್ಡಿ, KR ರೆಡ್ಡಿ, ಪುರದಗಡ್ಡೆ ಕೃಷ್ಣಪ್ಪ, M ಪ್ರಕಾಶ್, ವೀರೇಂದ್ರ ರೆಡ್ಡಿ, ಹನುಮಂತಯ್ಯ, ಶ್ರೀನಿವಾಸ್, ಮಾರೇಗೌಡರು ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಾವು ಗುರುತಿಸಿದಂಗೆ ಒಂದು 14 ಜಿಲ್ಲೆ ಪ್ಲಸ್ 3 ವಿಭಾಗ, ಬೆಂಗಳೂರು ಸೌತ್, ನಾರ್ತ್, ಸೆಂಟ್ರಲ್ ಮತ್ತು ನಮ್ಮ ಬೆಂಗಳೂರು ರೂರಲ್. ಸೊ ಈಗ ನಾವು 18 ಶಾಖೆಯನ್ನು ನಾವು ಒಂದು ಪಟ್ಟಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಒಕ್ಕಲಿಗ ಬಿಸ್ನೆಸ್ ಲೀಡರ್ಸ್ ನ ಐಡೆಂಟಿಫೈ ಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ಕೇವಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರ ಸುಂದರಿಂ. ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸನ್ನು ನಮಿಸಿ, ಫಸ್ಟ್ ಸರ್ಕಲಿನ ಹಿಂದೆ ಇರತಕ್ಕಂಥ ಒಂದು ಬ್ರೈನ್, ನಮ್ಮೆಲ್ಲರ ಪ್ರೀತಿಯ ಈಗ ತಾನೇ ಇಷ್ಟು ಹೊತ್ತು ಉದ್ದೇಶಿಸಿ ಮಾತನಾಡಿದಂಥ ಹಿರಿಯ ARS ಆಫೀಸರ್ ಆಗಿ ಕೆಲಸದ ಒತ್ತಡದ ಮಧ್ಯದಲ್ಲಿಯೂ ಕೂಡ ಸಮುದಾಯವನ್ನು ಕಟ್ಟುವ ಕಾಯಕಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂಥ ಜಯರಾಮ್ ರಾಯ್ಪುರ ಅವರೇ, ಅಧ್ಯಕ್ಷರಾಗಿರ್ತಕ್ಕಂಥ ನಂದೀಶ್ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬಚ್ಚೇಗೌಡರು, ಆಂಜನೇಯ ರೆಡ್ಡಿ, ನಮ್ಮ ಸಂದೀಪ್ ಮತ್ತು ಎಲ್ಲ ಆತ್ಮೀಯರೇ, ವೇದಿಕೆ ಮೇಲಿರೋಷ್ಟೇ ಘನವೆತ್ತ ಸಾಕಷ್ಟು ಮಂದಿ ಮತ್ತು ಸಮುದಾಯದವರು ಇರೋದ್ರಿಂದ ಮಾಡಿಕೊಂಡು ನಾಳೆ ಕಡಲೆಕಾಯಿ ಪರಿಷೆ ಇರೋದು, ಹೌದಲ್ವಾ? ಆದರೆ ಭಾನುವಾರ ಚುಂಚನಗಿರಿಲಿ ಇರಬೇಕಾಗಿರೋದ್ರಿಂದ ಅಲ್ಲಿ ಇಲ್ಲಿ ಎರಡೂ ಓಡಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಐ ಆಮ್ ಮೇಕಿಂಗ್ ಯೂಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್ ಟು ಟೆಲ್ ಯು ಆಲ್ ಏನಂತ, ಇನ್ನು ಮುಂದೆ ನಿಮ್ಮ ದೇವಸ್ಥಾನದ ಕಡಲೆಕಾಯಿ ಪರಿಷೆಯನ್ನು ಶನಿವಾರ ಮಾಡ್ತೇವೆ. ನಿಮ್ಮ ಕೃಷ್ಣಪ್ಪನವರು ಶನಿವಾರ ಆದರೆ ಆಂಜನೇಯನ ವಾರ ಬೇರೆ ಅದು ಹೇಳಿ ಕೇಳಿ, ಭಾನುವಾರ ಭೈರವನ ವಾರ. ಭೈರವನಿಗೂ ಆಂಜನೇಯನಿಗೇನು ಸಂಬಂಧ? ಅದಷ್ಟೇ ಅಲ್ಲ, ನಮಗೂ ಕೂಡ ಅನುಕೂಲ ಆಗ್ತದೆ. ಆಗ ಒಂದು ಉದ್ದೇಶದಿಂದ ಇನ್ನು ಮೇಲೆ ಆಂಜನೇಯ ಸ್ವಾಮಿಯ ಕಡಲೆಕಾಯಿ ಪರಿಷೆ ಮತ್ತು ರಥೋತ್ಸವ ಪ್ರತಿ ವರ್ಷ ಇನ್ಮೇಲೆ ಶನಿವಾರ ಇರುತ್ತೆ. ದಿಸ್ ಈಸ್ ಎ ಜನರಲ್ ಪಬ್ಲಿಕ್ ಅನೌನ್ಸ್ಮೆಂಟ್ ಆಸ್ ಪರ್ ದ ಡೇಟ್ ಚೇಂಜ್ ಫಾರ್ 1400 ವಾಲಂಟಿಯರ್ಸ್ ಮತ್ತು ಬಿಸ್ನೆಸ್ ಲೀಡರ್ಸ್ನ ಆಗಲೇ ಐಡೆಂಟಿಫಿಕೇಶನ್ ಮಾಡಿದ್ದೀವಿ 18 ಜಿಲ್ಲೆಯಲ್ಲಿ. ಇನ್ನು ಕಳೆದಂತೆ ಚಿಕ್ಕಬಳ್ಳಾಪುರ ಮತ್ತು ಸ್ವಲ್ಪ ದೊಡ್ಡಬಳ್ಳಾಪುರ ಮತ್ತು ಒಂದು 4-5 ಡಿಸ್ಟ್ರಿಕ್ಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಕೋಲಾರಿಂದ ಬಂದಿರೋಂಥವ್ರಿಗೆ ಗೊತ್ತಿದೆ, ಆಗಲೇ ಸಂಘಟನೆ ಮಾಡಾಗಿದೆ, ಲೀಡರ್ಶಿಪ್ ಮಾಡಾಗಿದೆ. ಅವರು ಆಗಲೇ ಅಲ್ಲಿ ಒಂದು ಸರ್ವೆನ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ದೊಡ್ಡ ಸ್ಕೇಲ್ನಲ್ಲಿ ಬಹಳ ಸರ್ವೆ ಮಾಡ್ತಿರೋದ್ರಿಂದ ಎಲ್ಲರ ಸಹಕಾರ ಅಗತ್ಯ ಇದೆ. ಇವತ್ತು ಕೂತು ಈ ಚಿಕ್ಕಬಳ್ಳಾಪುರದಲ್ಲೂ ಪ್ರತಿ ತಾಲೂಕಲ್ಲಿ 24 ಜನ ನಾವೇನು ಪಟ್ಟಿ ಕೇಳಿದ್ದೀವಿ ಅದನ್ನ ಇವತ್ತು ಅಂತಿಮ ಮಾಡ್ಕೊಡ್ಬೇಕು ಅಂತ ನಮ್ಮ ಚೇರ್ಪರ್ಸನ್ ಆದ ಆಂಜನೇಯ ರೆಡ್ಡಿ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಟರಾಜ್ ಕೋಆಪರೇಷನ್ಗೆ ಯಾರ್ಯಾರು ವಾಲಂಟಿಯರ್ ಆಗಿ ಬನ್ನಿ, ನಾನು ಒಂದು ವರ್ಷ ಎಲ್ಲ ಮಾಡ್ತೀನಿ, ಆ ತಾಲೂಕದ್ದು ಸಂಘಟನೆ ಮಾಡ್ತೀವಿ, ಆ ಕೆಲಸ ಮಾಡ್ತೀವಿ ಅನ್ನೋರು ವಾಲಂಟಿಯರ್ ಆಗಿ ಇವತ್ತು ಚರ್ಚೆ ಆಗುತ್ತೆ. ಅದು ಒಂದು ವರ್ಷದಲ್ಲಿ ನಾವು ನಮ್ಮ ಅಂದಾಜು ಪ್ರಕಾರ 2018 ಪ್ರಕಾರ 7 ಲಕ್ಷ ಚಿಲ್ಲರೆ ನಮ್ಮ ಉದ್ಯಮಿಗಳಿದ್ದಾರೆ. ಆ 7 ಲಕ್ಷದಲ್ಲಿ ಹೆಚ್ಚು ಕಮ್ಮಿ ನಮ್ಮ ಸಣ್ಣ ಪುಟ್ಟ APMC ಇರ್ಬೋದು, ಎಳ್ಳಿ ಮಾರೋದು ಇರ್ಬೋದು, ಚರ್ಚೆ ಇರಲ್ಲ. ಯಾರೇ ಒಬ್ರು ಸರ್ವೆ ಬಂದಾಗ ಸೆಲ್ಫ್ ಎಂಪ್ಲಾಯ್ಡ್ ಅನ್ನೋರು ಅವ್ರನ್ನ ಉದ್ಯಮಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸರ್ವೆ ಪ್ರಕಾರ 23,000 ಚಿಲ್ಲರೆ GST ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ, ಬಟ್ ಅದು ಕರೆಕ್ಟಾಗಿ ಯಾರಿಗೂ ಮಾಹಿತಿ ಇಲ್ಲ. ಸೊ ನಮ್ಮ ಈ ಒಂದು ವರ್ಷದಲ್ಲಿ ನಮ್ಮ ಉದ್ದೇಶ
ಫಸ್ಟ್ ನಮ್ಮ ಆ್ಯಪ್ ಡೆವಲಪ್ ಮಾಡೋವರೆಗೂ ನಾವು ಸ್ವಲ್ಪ ಕಾಯ್ತಾ ಇದ್ವಿ ಲಾಸ್ಟ್ ಇಯರ್. ಜಯರಾಮ್ ರಾಯ್ಪುರ್ ಅವ್ರಿಗೆ ಹೇಗೋ ಗೊತ್ತಾಯ್ತದು, ನಮ್ಮ ಜಯರಾಮ್ ಅವರಿಗೆ. ಅವರು ಇದೇ ದಿನ ಇದು ಇಟ್ಕೊಂಡ್ರು. ಹೇಳಿ ಫಸ್ಟ್ ಸರ್ಕಲ್ ಅದು ಮಠದ ಅಥವಾ ಸಮುದಾಯದ ಇನ್ನೊಂದು ಅಂಗ, ಇನ್ನೊಂದು ಬೇರೆ ಅಂಗ ಅಲ್ಲವೇ ಅಲ್ಲ, ಇದೊಂದು ಅವಿಭಾಜ್ಯ ಅಂಗ. ಇದು ನಮ್ಮ ಫಸ್ಟ್ ಸರ್ಕಲ್. ಇಷ್ಟು ವರ್ಷಗಳು ಯಾವುದೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ದೇವೆ, ಸಮಾಜವೂ ಬದುಕಿದೆ, ದೇಶವೂ ಕೂಡ ಬದುಕಿದೆ. ಆದರೆ ಇನ್ನು ಮುಂದೆ ನಮ್ಮ ದೃಷ್ಟಿ ಕೇವಲ ಒಕ್ಕಲಿಗರ ದೃಷ್ಟಿ ಅಷ್ಟೇ ಅಲ್ಲ, ನಮ್ಮ ದೃಷ್ಟಿ, ನಮ್ಮ ದೇಶದ ದೃಷ್ಟಿ ಬದಲಾಗದೇ ಹೋದದ್ದೇ ಆದರೆ ಖಂಡಿತ ಜಗತ್ತಿನ ಭೂಪಟದಲ್ಲಿ ನಾನಾ ಕಾರಣಗಳಿಗೋಸ್ಕರ ನಾವು ಮತ್ತು ನಮ್ಮ ದೇಶ ಏನಾಗುತ್ತೋ ಗೊತ್ತಿಲ್ಲ. ಕಾರಣ ಏನಂದರೆ ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆ. 70ನೇ ದಶಕದಲ್ಲಿ ನಾವಿದ್ದವರು 70 ಕೋಟಿ. ಎಷ್ಟು? 70ನೇ ದಶಕ ಅಂತಂದರೆ ನಾವೆಲ್ಲ ಸಣ್ಣ ಹುಡುಗರಾಗಿದ್ದ ಒಂದು ವಯಸ್ಸು. ಇಲ್ಲಿರ್ತಕ್ಕಂಥ ಮೋರ್ ದೆನ್ 90% ನಿಮ್ಮನ್ನು ಸೇರಿಸ್ಕೊಂಡು, ಹೌದಾ? ಇನ್ನು ಕೆಲವರು ಹುಟ್ಟೇ ಇರಲಿಲ್ಲ. ಇವತ್ತೆಷ್ಟಾಗಿದ್ದಾವೆ? ಕೇವಲ 55 ವರ್ಷದಲ್ಲಿ 75 ಕೋಟಿ ಜಾಸ್ತಿ ಆಗಿದೆ. ಹೀಗೆ ಜನಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ದೇಶದಲ್ಲಿ ಆ ಡೆಮೋಗ್ರಫಿಕ್ ಡಿವಿಡೆಂಡ್ ನಾವು ಉಪಯೋಗಿಸ್ಕೊಳ್ಳದೆ ಹೋದರೆ, ಜನಸಂಖ್ಯೆಯಿಂದ ಬರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ದೇಶದ ಮನೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ದೇ ಹೋದದ್ದೇ ಆದರೆ ದೇಶ ತನ್ನ ಭಾರದಲ್ಲಿ ತಾನೇ ಕುಸಿದು ಹೋಗ್ತದೆ. ಆ ಒಂದು ದೃಷ್ಟಿಯಿಂದ ಹೊಸ ಚಿಂತನೆಗಳು ದೇಶ ಕಟ್ಟುವ ಕಾಯಕದಲ್ಲಿ ಖಂಡಿತ ಇವತ್ತಿಗೆ ಬೇಕಾಗಿದೆ. ಮೊದಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭ ಆದ ಕಾಲಕ್ಕೆ ಯಾವಾಗ ಪ್ರಾರಂಭ ಆಗಿರ್ಬೋದು? ನೀವು ಶಿವಮೊಗ್ಗದಲ್ಲಿ ಹೇಳ್ತಾ ಇದ್ರಿ, ನಂದೀಶ್ ಮತ್ತು ಇಬ್ಬರು ಹೇಳಿದರು, 17ನೇ ಶತಮಾನ ಪ್ರಾರಂಭ ಆಯಿತು. ಕುಳಿತುಕೊಳ್ಳಪ್ಪ ಸ್ವಲ್ಪ ಹೊತ್ತು. ಇಲ್ಲಿ ಹೋಗ್ತಾ ಇದ್ದೀರಾ? ಬೇಗ ಹೋಗಿ ಬಂದ್ಬಿಡು, ಬಾಗಿಲಾಕ್ಬಿಡಿ ಸ್ವಲ್ಪ ಹೊತ್ತು. 17ನೇ ಶತಮಾನದಲ್ಲಿ ಪ್ರಾರಂಭ ಆದಾಗ ಇಡೀ ಜಗತ್ತಿನ GDPಯಲ್ಲಿ ಹೈಯೆಸ್ಟ್ ಇದ್ದದ್ದು ಯಾವ ದೇಶದ್ದು ಗೊತ್ತಾ? ಯಾವ ದೇಶದ್ದು ಜೀರೋ? ನಮ್ಮ ದೇಶದ್ದು. ಆದರೆ ಇವತ್ತಿಗೆ ಎಲ್ಲಿದ್ದೇವೆ? ಇವತ್ತಿಗೆ ಸ್ವಲ್ಪ ಪರವಾಗಿಲ್ಲ, ಮೊನ್ನೆವರೆಗೂ ಕೆಲವೇ ವರ್ಷಗಳವರೆಗೂ ಎಲ್ಲೋ ಇದ್ವಿ, ಆದರೆ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾವೆ. ಈ ದೃಷ್ಟಿಯಿಂದ ಈ ಒಂದು ಜನಸಂಖ್ಯೆ ನಮ್ಮ ಈ ಒಂದು ದೇಶದಲ್ಲಿ ನಮ್ಮ ಸಮುದಾಯ ಯಾರೇನಾದರೂ ಮಾಡಿಕೊಳ್ಳಿ, ನಮ್ಮ ಕುವೆಂಪು ಒಂದು ಕಾಲು ಚೆಂಡು ತೆಗೆದುಕೊಂಡ್ರೆ ನಾವಿರ್ತಕ್ಕ ಅದನ್ನು ಭೂಮಿ ಅಂದ್ಕೊಂಡ್ರೆ ನಾವಿರೋದು ಬೆಂಗಳೂರಿನಲ್ಲಿ, ಬಾಂಬೆ ಇರೋದು ಎಡಗಡೆ, ಜಸ್ಟ್ 1000 ಕಿಲೋಮೀಟರ್ಸ್ ಆಗುತ್ತೆ. ಫ್ಲೈಟ್ನಲ್ಲಿ ಎಷ್ಟೊತ್ತಾಗುತ್ತೆ? 1 ಗಂಟೆ. ಹೋಗ್ಬೇಕು ಅಂತ ಗೊತ್ತಾಗಿ ಎಡಗಡೆಗೆ ಹೋದದ್ದೇ ಅದು ನಾವು ನಿಂತ ಜಾಗದಿಂದ ಎಷ್ಟೊತ್ತಾಗುತ್ತೆ? ಅದಕ್ಕೆ ಬರೀ 1 ಗಂಟೆ ಫ್ಲೈಟ್ ಜರ್ನಿ. ಗೊತ್ತಿಲ್ಲದೆ ಏನಾದರೂ ಬರಗಡೆ ಟನ್ ತೊಗೊಂಡ್ರೆ 39,000 ಕಿಲೋಮೀಟರ್ ಬಳಸ್ಕೊಂಡು ಬರಬೇಕು. ಬರ್ತೇವೆ, ಖಂಡಿತ ಬರ್ತೇವೆ, ಏನು ತೊಂದರೆ ಇಲ್ಲ. ಇಲ್ಲಿಂದ ಬರಬೇಕು, ಇಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ, ಅಲ್ಲಿಂದ ನ್ಯೂಯಾರ್ಕಿಗೆ ಹೋಗಿ, ಅಲ್ಲಿಂದ ಆಫ್ರಿಕಾ ಬಳಸ್ಕೊಂಡು ಅಲ್ಲಿಂದನೂ ಬಾಂಬೆಗೆ ಬರ್ಬೋದು, ಇಲ್ಲ ಹೀಗೆ ಹೋಗ್ಬೋದು. ಅದಕ್ಕೆ ಗೊತ್ತಿರೋರ ಮುಖಾಂತರ, ಉದ್ಯಮಗಳು ಗೊತ್ತಿರೋರ ಮುಖಾಂತರ ಕನೆಕ್ಟಿವಿಟಿ, ಕಮ್ಯುನಿಕೇಷನ್, ಕೊಲಾಬ್ರೇಷನ್ ಇದೆಲ್ಲ ಏನು ಮಾಡರ್ನ್ ವರ್ಡ್ಗಳು ಶಬ್ದಗಳು ಇಟ್ಕೊಂಡಿರ್ತೀವಿ, ಎಲ್ಲರ ಜೊತೆ ಬದುಕಿದ್ದಾರೆ. ಏನು ಶಕ್ತಿಯನ್ನು ನಾವು ವಿನಿಯೋಗ ಮಾಡ್ತಾ ಇದೆಯೋ ಅದರ ಮುಖಾಂತರ ಮುಂದೆ ಎಷ್ಟೋ 50 ವರ್ಷಕ್ಕೆ ಡೆವಲಪ್ ಆಗ್ತಕ್ಕಂಥ ಫ್ಯಾಮಿಲಿಗಳು ಕೇವಲ 5-10 ವರ್ಷದಲ್ಲೇ ಫ್ಯಾಮಿಲಿಗಳು ಡೆವಲಪ್ ಆಗ್ತವೆ. ಅಂತಹ ಫ್ಯಾಮಿಲಿಗಳು ಡೆವಲಪ್ ಆದ ಕಾಲಕ್ಕೆ ಸಮುದಾಯ ಖಂಡಿತ ಡೆವಲಪ್ ಆಗುತ್ತೆ. ಮುಂದೆ ಒಂದು ಯೋಚನೆ ಇತ್ತು, ವ್ಯವಸಾಯ ಮಾಡಿದ್ರೆ ಬೇರೆ ಯಾವುದಾದ್ರು ಉದ್ಯೋಗಕ್ಕೆ ಕೈ ಇಟ್ಟ ಅಂತಂದರೆ ಏನು ಬಂತು ರೋಗ ಅಂತ ಕರಿತಿದ್ರು, ಹೌದಲ್ಲ? ಮನೆಯಲ್ಲಿರ್ತಕ್ಕಂಥ ಅಕ್ಕಿಯನ್ನು, ರಾಗಿಯನ್ನು, ಭತ್ತವನ್ನು, ದುಡಿದದ್ದನ್ನು, ಹಾಲನ್ನು ಮಾರಿದ್ದೇ ಆದರೆ ಹೋಗ್ತಾ ಇರಲಿಲ್ಲ. ಆದರೆ ಈಗ ಹಾಗೆ ಕೂತ್ಕೊಳ್ಳಿಕ್ಕಾಗುತ್ತಾ? ಕಾಲ ಬದಲಾಗಿದೆ. ಬದಲಾದ ಕಾಲಘಟ್ಟಕ್ಕೆ ನಾವು ತಕ್ಕ ಹಾಗೆ ನಾವು ಕೂಡ ಬದಲಾಗದಲ್ಲೇ ಹೋದದ್ದೇ ಆದರೆ ಖಂಡಿತ ತುಂಬ ಕಷ್ಟ ಆಗ್ತದೆ. ಈಗ ನೋಡಿ, ಸುಮ್ಮನೆ ಹೇಳ್ತೀನಿ, 68% ನಮ್ಮಲ್ಲಿ, ಅದರಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಒಂದು ಮೋರ್ ದೆನ್ 50-52% ಅದು ಫಾರ್ಮಿಂಗ್ ಕಮ್ಯುನಿಟಿಯಲ್ಲಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಸೆಕ್ಟರ್, ಹಾರ್ಟಿಕಲ್ಚರ್ ಎಲ್ಲವೂ ಸೇರಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮೇಜರ್ ಜನಸಂಖ್ಯೆ ಯಾವ ಒಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೇವೋ ಅಲ್ಲಿ ಅದನ್ನು ಸೆಕೆಂಡರಿ ಅಗ್ರಿಕಲ್ಚರ್ ಆಗಿ ಅಥವಾ ಉದ್ಯಮವಾಗಿ ಅದನ್ನು ಭಾವಿಸ್ದಲೇ ಇರೋದ್ರಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟು GDPಗೆ ಈ ಒಂದು ಸೆಕ್ಟರಿನ ಮೇಜರ್ ಪಾಪ್ಯುಲೇಷನ್ ಇರ್ತಕ್ಕಂಥ ಒಂದು ಉದ್ಯಮ ಏನಿದೆಯಲ್ಲ, ಅದನ್ನು ಉದ್ಯಮ ಅಂತ ನೀವು ಭಾವಿಸಿದ್ದೆ ಆದರೆ, ಕಸುಬು ಇದೆಯಲ್ಲ,
ಅದರಿಂದ ಬರ್ತಾ ಇರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಎಷ್ಟು ಗೊತ್ತಾ? 66% ಜನಸಂಖ್ಯೆ ಇರ್ತಕ್ಕಂಥ ಒಂದು ಉದ್ಯಮ ಅಗ್ರಿಕಲ್ಚರ್, ಇವೆಲ್ಲ ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಇನ್ನೆಲ್ಲ ಮಾಡ್ತಾರೆ, ಫ್ಲೋರಿಕಲ್ಚರ್ ಎಲ್ಲ ಇಟ್ಕೊಂಡು ಇಷ್ಟೆಲ್ಲ ಇರ್ತಕ್ಕಂಥ ಜನಗಳಿಂದ ದೇಶದ ಒಟ್ಟು ಆರ್ಥಿಕತೆಗೆ ಬರ್ತಾ ಇರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಎಷ್ಟಿರ್ಬೋದು? ಎಷ್ಟಪ್ಪ? 17%. ಹೌದಾ? ನಮ್ಮ IRS ಆಫೀಸರ್ ಕೊಡ್ತಿದ್ರು, ಅವ್ರು ಹೇಳಬೇಕು. 17-18% ಅಂತ ಇಟ್ಕೊಳ್ಳಿ. ಇದು ಏನಾದರೂ ಸ್ವಲ್ಪ ಉದ್ಯಮವನ್ನಾಗಿ ಮಾಡಿಕೊಂಡು ಡೆವಲಪ್ ಮಾಡಿದ್ದೆ ಆದರೆ ಈ ಸಂಖ್ಯೆ ಜಾಸ್ತಿ ಆಯ್ತು. ಅವತ್ತು ನಮ್ಮ ರೈತರ ಬದುಕು ಹೇಗಿರ್ತದೆ? ತುಂಬ ಚೆನ್ನಾಗಿರ್ತದೆ. ವ್ಯವಸಾಯ ಸಹಾಯ ಅಂತ ಒಂದು ನಮ್ಮ ಹಳ್ಳಿಗಳಲ್ಲಿ ಹೇಳ್ತಿರ್ತಾರಲ್ಲ, ಇದು ವ್ಯವಸಾಯದಲ್ಲೇ ನನಗೆ ಶಕ್ತಿ ಬರುತ್ತೆ ಅಂತ ಒಂದು ಭಾವನೆ ಬರೋಕ್ಕಾಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅರೌಂಡ್ 25-26% ಇರಬೇಕು. ಎಷ್ಟು? ವೆಲ್ಕಮ್ ಬ್ಯಾಕ್. ಆಮೇಲೆ ಸರ್ವಿಸ್ ಸೆಕ್ಟರ್ ಬಂದು 53% ಇರಬೇಕು. 53 ಪ್ಲಸ್ 18 ಎಷ್ಟಾಯಿತು? 53 ಪ್ಲಸ್ 71. ಇನ್ನು ಉಳಿದದ್ದು ಮ್ಯಾನುಫ್ಯಾಕ್ಚರಿಂಗ್ ಹಾಕ್ಕೊಡಿ, ಎಷ್ಟಾಗ್ಬೋದು? 14. ಈ ರೀತಿಯಲ್ಲಿ ಇವತ್ತು ನಮ್ಮ ಈ ಹುಡುಗರುಗಳು ಎಲ್ಲ ಯಾಕೆ ಈ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ, ನೀವೊಂದು ಸ್ವಲ್ಪ ಕಷ್ಟ ಬಿದ್ದುಬಿಟ್ರೆ ನಿಮ್ಮ ಕೆಳಗಡೆ ನೂರಾರು ಮಕ್ಕಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಶಕ್ತಿ ಬರ್ತದೆ. ದುರಾದೃಷ್ಟಕ್ಕೆ ನಾವು ಎಂಜಿನಿಯರಿಂಗ್ ಮುಗಿಸಿದ ತಕ್ಷಣ ನಮ್ಮ ಪ್ರಿನ್ಸಿಪಾಲ್ಗಳಾಗಲಿ ಅಪ್ಪ ಅಮ್ಮಂದ್ರಾಗಲಿ ಬಯಸ್ತಕ್ಕಂಥದ್ದೇನು, ನಿಮ್ಮ ಕಾಲೇಜ್ನಲ್ಲಿ ಅಟ್ಲೀಸ್ಟ್ ಒಂದಿಷ್ಟು ಬದಲಾಗ್ತಾ ಇದೆ. ನಾವುಗಳೆಲ್ಲ ಓದೋ ಕಾಲಕ್ಕೆ ಈ ಪ್ಲೇಸ್ಮೆಂಟ್ ಎಷ್ಟಾಯ್ತು ಅಂತ ಕೇಳೋರೇ ಇರಲಿಲ್ಲ. ಎಂಜಿನಿಯರಿಂಗ್ ಓದ್ಬಿಟ್ಟು ಎಲ್ಲ ಕೆಲಸ ಒಪ್ಪಡ್ದವ್ರು ತಗೊಳ್ತಾ ಇದ್ರು. ಪ್ಲೇಸ್ಮೆಂಟ್ ಸೆಂಟರ್ಸು, ಪ್ಲೇಸ್ಮೆಂಟ್ ಸೆಲ್ಸೇ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇರ್ತಿದ್ದಾರೆ ಇಲ್ವಾ? ಈಗ ಫಸ್ಟ್ ಬಂದಂಥ ಪೇರೆಂಟ್ಸ್ಗಳಿಗೆ ಎಂಥ ಅವೇರ್ನೆಸ್ ಬಂದಿದೆ ಅಂತಂದರೆ, ವೆರ್ ಇಸ್ ದ ಪ್ಲೇಸ್ಮೆಂಟ್ ಸೆಲ್, ವಾಟ್ ದಿ ವಿಲ್ ವಾಂಟ್ಸ್ ದಟ್. ಓಕೆ, ಅಲ್ಲಿ ಹೋದ ತಕ್ಷಣ ಫಸ್ಟ್ ಕೇಳೋದೇನು ಗೊತ್ತಾ? ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ಪ್ಲೇಸ್ಮೆಂಟ್ ಇನ್ ದಿಸ್ ಅಕಾಡೆಮಿಕ್ ಇಯರ್? ಎಷ್ಟು ಪರ್ಸೆಂಟ್ ಆಯಿತು? ಇದನ್ನು ಕೇಳೋ ಮಟ್ಟಕ್ಕೆ ಬಂದಿದೆ. ಆದರೆ ಈಗಾಗಲೇ ಪೇರೆಂಟ್ಸ್ ಕೇಳ್ತಾ ಇರ್ತಕ್ಕಂಥ ಭಾವನೆಗಳು, ಭಾಷೆ ಸ್ವಲ್ಪ ಬದಲಾಗ್ತಾ ಇದೆ. ಯಾವ ರೀತಿ ನಮ್ಮ ಫಸ್ಟ್ ಸರ್ಕಲ್ ಹುಟ್ಟಿ ಅಂಬೆಗಾಲಿಟ್ಟು ಸ್ವಲ್ಪ ರೆಡಿ ಒಂದು ಮಟ್ಟಕ್ಕೆ ಬಂದಿದೆ. ಈ ಮಟ್ಟಕ್ಕೆ ಏನು ಬಂದಿದೆ? ನಿಮ್ಮ ಕಾಲೇಜಿನಲ್ಲಿ ಓದಿ ಹೋದಂಥವರು ಉದ್ಯಮಿಗಳು ಎಷ್ಟು ಜನ ಆಗಿದ್ದಾರೆ? ಬರೀ ಹುಡುಗನಿಗೆ ಕೆಲಸ ಸಿಗೋದು ಮುಖ್ಯ ಅಲ್ಲ, ಅವನವನ ಹೆಂಡತಿ ಅವ್ರ ಮನೆ ನೋಡ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಸಂಸ್ಥೆಯಲ್ಲಿ ಓದಿ ಹೋದಂಥ ಹುಡುಗ ಎಲ್ಲಿ ಉದ್ಯಮಿ ಆಗಿದ್ದಾನೆ, ಉದ್ಯಮಿ ಆಗಿರ್ತಕ್ಕಂಥವನು ಎಷ್ಟೊಂದು 100 ಜನಕ್ಕೆ, ಸಾವಿರಾರು ಜನಗಳಿಗೆ ಕೆಲಸ ಕೊಟ್ಟಿದ್ದಾನೆ. ಅವರ ಆ ಮಟ್ಟಕ್ಕೆ ಬರಬೇಕು ಅಂದರೆ ನಿಮ್ಮಲ್ಲಿ ಏನು ತರಬೇತಿ ಕೊಟ್ಟಿದ್ರಿ? ಬೇಸ್ಡ್ ಅಪಾನ್ ದಟ್ ದೇ ಆರ್ ಮೆಜರಿಂಗ್ ದ ಸ್ಟ್ರೆಂತ್ ಆಫ್ ದ ಇನ್ಸ್ಟಿಟ್ಯೂಷನ್. ಇದಕ್ಕೆ ತಯಾರಿಯನ್ನು ಒಂದು ಪೂರ್ವಭಾವಿ ಒಂದು ಭೂಮಿಕೆಯನ್ನು ನಮ್ಮ ಫಸ್ಟ್ ಸರ್ಕಲ್ಲು ತಯಾರು ಮಾಡಿ ಕೊಡ್ತಾ ಇದೆ. ಇದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡು ಅವರಲ್ಲಿರ್ತಕ್ಕಂಥ ಎಕ್ಸ್ಪರ್ಟೈಸ್, ಒಂದು ಕೌಶಲ್ಯತೆ, ಒಂದು ಸ್ಕಿಲ್ ಇದೆಯಲ್ಲ, ಅದನ್ನು ನಾವು ಬಳಸ್ಕೊಂಡು ಬೆಳೆದದ್ದೇ ಆದರೆ ಹೇಗೇಗೋ ಉದ್ಯಮಗಳನ್ನ ಮಾಡ್ತಾ ಇದ್ದೇವೆ. ಅದನ್ನು ಒಂದು ಸ್ಕಿಲ್ ಬೇಸಿಸಲ್ಲಿ ಮಾಡಿದ್ದೇ ಆದರೆ ಇವತ್ತು ಬರ್ತಕ್ಕಂಥ 10% ಆದಾಯ 50% ಆಗ್ಬೋದು. 10% ಜನಗಳಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥದ್ದು 50% ಜನಕ್ಕೆ ಕೆಲಸ ಕೊಡಲಿಕ್ಕಾಗುತ್ತೆ. ಎಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಉಪಯೋಗಿಸಿರ್ತಕ್ಕಂಥ ಕುಳ್ಳನ್ನು ನಾವು ಮಸೀದಲ್ಲೇ ಹಾಗೇ ಕುಯ್ತಾ ಇದ್ದರೆ ಪ್ರಾರಂಭದಲ್ಲಿ ಒಂದು 5-10 ಕೊಯ್ದು ಕೊನೆಗೆ 2-3ಕ್ಕೆ ಬಂದು ನಿಂತ್ಕೊಳ್ಬೋದು. ಈ ರೀತಿ ಬರ್ತಕ್ಕಂಥ ಹೊಸ ಆಲೋಚನೆಗಳನ್ನ, ಚಿಂತನೆಗಳನ್ನ